ಗುರುಗಳ ನಂದ 50 ಎಕರೆ ಐತಿ ಹೊಲ. ನನ್ನ 2 ಗಾಡಿ ಅದಾವು. ನಂದು ಒಂದು 10 ತೊಲಿ ಬಂಗಾರ ಐತಿ. ಇದ್ರದೆಲ್ಲ ಮಾಲೀಕ ಯಾರು? ಮಾಲೀಕ ಯಾರು? ನಾನು ಈ ಪೆಟ್ಟಿಗೆ ಮಾಲಕ ಯಾರು? ನನ್ಕರ್ ಮಾಲಕ. ನಾ ಬಂದಿದ್ದಿಲ್ಲೇ ಮಾಡ್ಕೊಂಡು ಉಣ್ಣಾಕಷ್ಟ. ಇದ್ರ ಮಾಲಕ್ ಯಾರಪ್ಪ ಅಂದ್ರೆ ಮ್ಯಾಗ. ಹಂಗ ಜೀವ ಈ ಶರೀರ ಬಿಟ್ಟು ಹೋಗೋ ಮುಂದ ನೀನು ನೋಡಿಲ್ಲ ಅಜ್ಜ, ನಾನು ನೋಡಿಲ್ಲ. ಇವತ್ತ ನಗಿ ನಿನ್ನಂತೆಗೆ ಐತಿ, ಇನ್ನೊಂದು ತಾಸಿಗೆ ನನ್ನ ಹಂತೆಗೆ ಬರ್ತೈತಿ, ಮತ್ತೊಂದು ತಾಸಿಗೆ ಇನ್ನೊಬ್ರ ಹಂತೆಗೆ ಹೋಗ್ತೈತಿ. ಸಾಯಿ ಮಠ ನಗಿನ ನಿನ್ನಂತೆಗೆ ಇರುವುದಿಲ್ಲ. ಸಾಯಿ ಮಠ ಕಸುವು ನಿನ್ನಂತೆ ಕಂತದಿರು. ಹಂಗ ಈ ಜೀವ ಶರೀರ ಬಿಟ್ಟು ಹೋಗೋ ಮುಂದೆ ನಾವ್ಯಾರೂ ನೋಡಿಲ್ಲ. ಜೀವ ಅನ್ನೋದು ಯಾರ ಸ್ವತ್ತು? ಭಗವಂತನ ಸ್ವತ್ತು. ಇಲ್ಲೇನಪ್ಪ ಅಂದ್ರೆ ಭಾಳ ಚಲೋ ಇದ್ದವ, ಇನ್ನಷ್ಟು ಜನ ಇರಬೇಕಾಗಿತ್ತು. ಅವನಿಂದ ಸಮಾಜಕ್ಕೆ ಇನ್ನಟ್ಟು ಬೇಕಾಗಿತ್ತು. ಇನ್ನೊಂದು 4 ಜನ ಉಳಿದಿದ್ರೆ ನಮ್ಮೂರಿಗೆ ಇನ್ನೂ ಚಲೋ ಏನೋ ಅಕ್ಕಿತ್ತು, ನಮ್ಮ ಮನೆಗೆ ಚಲೋದು ಅಕ್ಕಿತ್ತು, 4 ಮಂದಿಗೆ ಚಲೋದು ಹೇಳ್ತಿದ್ದ ಅಂತೇ ಹೊರತು ಅದ ಒಯ್ಯೋದು. ಈಗ ನಾವು ಹೊಲಕ್ಕೆ ಹೋಗೋ ಮುಂದೆ ಅನ್ನ, ರೊಟ್ಟಿ, ಉಪ್ಪಿನಕಾಯಿ, ಚಟ್ನಿ, ಖಾರ ಹೆಂಗೆ ರೊಟ್ಟಿ ಗಂಟು ಕಟ್ಕೊಂಡು ಹೊಕ್ಕೇವಲ್ಲ, ಹಂಗೆ ದಾನ ಧರ್ಮನು ರೊಟ್ಟಿ ಗಂಟು ಕಟ್ಕೊಂಡು ತಲೆ ಮೇಟ್ಕೊಂಡು ಅವನಂತೆ ಹೋಗ್ಬೇಕು. ಅವ ರೊಟ್ಟಿ ಗಂಟು ಬಿಸ್ತಾರ ಅದನ್ನ. ದಾನ ಧರ್ಮ, ಧರ್ಮ ಎಷ್ಟೈತಿ, ಕರ್ಮ ಎಷ್ಟೈತಿ ತಕ್ಕಡಿ ಹಿಡಿದು ತೂಕ ಮಾಡ್ತಾನ. ಅದಕ್ಕೆ ನಾವೊಂದು ಶರೀರ ಮ್ಯಾಗ ಹಾಡು ಬರ್ದೀವಿ. ಗುರುಗಳ ಹೇಳಿ ಸರ್. ಇನ್ನೊಂದು 4 ದಿನ ಇರಬೇಕಾಗಿತ್ತು, ನಮ್ಮ ಊರಿಗೆ ಒಳ್ಳೇದಾಕಿತ್ತು ಅಂತ ಆದ್ರೆ ಅವನ ಜನ್ಮ ಪಾವನ. ಹೌದು. ಈ ಸುಳಿ ಬಗ್ಗೆ ಏನು ಬರೋವಲ್ದಲ್ಲ ಈಗಲ್ಲ ಅಂತವ್ರೆ. ಅವನ ದೌಡ್ ಸಾಯಿಲ್ಲ ಸರ್. ಹೌದೌದು ಸಾಯ್ತದ. ಏನು ಆಗವಲ್ದಲ್ಲ ಈ ಸುಳಿ ಮಗ್ಗಿ ನೀವು ಮೆರಿತಾನಂತ ಹಂಗ ಅನ್ಕೊಂತ ಹೋದ್ರೆ ನರಕಕ್ಕೆ ಹೋಗಲ್ಲ. ಹೌದು. ಯಾಕೆ ಇಲ್ಲೇ ನರಕ ನೋಡಿ ಹೋದಂಗ. ಹೌದು. ನಾವ್ ಹೆಂಗಾಗ್ಬೇಕು? ಇನ್ನೊಂದು 4-9 ಇದ್ದು ಹೋಗ್ಬೇಕು ಆಗಿತ್ತಪ್ಪ. ಅವ ಇದ್ದಿದ್ರು ಒಳ್ಳೇದಾಕಿತ್ತು ಅನ್ನಿಸ್ಕೊಳ್ಳುವಂಗ ಜೀವನ ಮಾಡಿ ಹೋಗಿ. ಹೌದು. ಭಾಳ ಚಲೋ ಇದ್ದ, ಇನ್ನಟ್ಟು ಉಳಿಬೇಕಾಗಿಂತ ಲಬ 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 ಹೋಗ್ಕೊಳಕತ್ತ. ಅದಕ್ಕೆ ನಾವೇನಂತ ಸಾಹಿತ್ಯ ಬರ್ತೀವಿ? ಯಾಕ ಬಾಯ್ ಬಾಯ್ ಬಡ್ಕೋತಿ, ಹೇಳ ಹಂತದೇನಾಗೈತಿ. ಯಾಕ ಬಾಯ್ ಬಾಯ್ ಬಡ್ಕೋತಿ, ಹೇಳ ಹಂತದೇನಾಗೈತಿ. ಮೋಟರ್ ಹತ್ತಿ ಮೈ ಮರಿ ಬ್ಯಾಡ, ನಿನ್ನ ಪಾಜೆ ಬರ್ತೈತಿ. ಇವತ್ತು ನಿಂದ ನಾಳೆ ನಂದ ಕಾಲ ಚಕ್ರ ತಿರುಗತೈತಿ. ಯಾಕ ಬಾಯ್ ಬಾಯ್ ಬಡಕೋತಿ ಅಂದ್ರೆ ಏನು ಶಾಶ್ವತ ಇಲ್ಲ. ಇವತ್ತು ನಿಂದ ಹವಾ ಐತೆ, ಮೈಕ್ ಹಿಡ್ಕೊಂಡು ಅಜ್ಜಂದ ನಾಳೆ ನಂದು ಬರ್ತೈತೆ ಅಂದಂಗಿದೆ. ಸಿಟ್ಟಿರ್ಕೋದ. ಯಾಕ ಬಾಯ್ ಬಾಯ್ ಬಡ್ಕೋತಿ, ಹೇಳ ಹಂತದೇನಾಗೈತಿ. ಯಾಕ ಬಾಯ್ ಬಾಯ್ ಬಡ್ಕೋತಿ, ಹೇಳ ಹಂತದೇನಾಗೈತಿ. ಮೋಟರ್ ಹತ್ತಿ ಮೈ ಮರಿ ಬ್ಯಾಡ, ನಿನ್ನ ಬಾಜೆ ಬರ್ತೈತಿ. ಇವತ್ತಿನಿಂದ ನಾಳೆ ನಂದ ಕಾಲ ಚಕ್ರ ತಿರುಗತೈತಿ. ತೋಟಗಂಟಿ ಗುರುಗಳ ತಾವೆಲ್ಲಿ ಬೆಳತನಕ ಹೋಗೋಂಗಿಲ್ಲ. ಯಾಕಂದ್ರೆ ನಮ್ಮ ಅಜ್ಜ ಸಂಗೆ ಬಾಳೆ ಆಡದೆ ಹೋದನು, ಪಾರಿಜಾತ ಆಡದೆ ಹೋದನು. ನಾನು ಸಂಗೆ ಬಾಳೆನೂ ಕಲಿಸೀನಿ, ಪಾರಿಜಾತ ನಾಟಕನೂ ಕಲಿಸೀನಿ, ಸಾಮಾಜಿಕ ನಾಟಕನೂ ಕಲಿಸೀನಿ. ಹಂಗೆ ನಮ್ಮ ಗುರುಗಳಲ್ಲಿ ಮುಂದೆ ಬಿಡಿರ್ಬೇಕು ಅವ್ರು. ಇಲ್ಲ ನಾವು ನಮ್ಮ ನಾಟಕ ಆಡಿಸ್ತಾನೆ ಗುರುಗಳ.
ಯಾಕ ಬಾಯ್ ಬಾಯ್ ಬಡ್ಕೋತಿ ಹೇಳ ದಿನಾಗೈತಿ ಮೋಟರ್ ಹತ್ತಿ ಮೈ ಮರಿದಾಗ ನಿನ್ನ ಬಾಧೆ ಬರ್ತೈತಿ ಇವತ್ತಿನಿಂದ ನಾಳಿನಂದ ಕಾಲ ಚಕ್ರ ತಿರುಗತೈತಿ ದೊಡ್ಡ ಹೋಗ್ತಾನ ಊರಾಗ ಚೀಲ ನಿಟ್ಟಗಟ್ಲೆ ಕಟ್ಟಿ ಮ್ಯಾಗ ಒಟ್ಟ್ಯಾನ ಏನಾತು ಕಟ್ಟಿ ಮ್ಯಾಗ ಚೀಲದ ನಿಟ್ಟ ಮೈ ತುಂಬ ಬಂಗಾರ ಕೊಟ್ಟ ಆಸ್ತಿ ಅಂತಸ್ತು 1000 ಪಟ್ಟ ಗೊತ್ತೇನು ನಿನ್ನ ಸಾವಿನ ಗುಟ್ಟ ಮ್ಯಾಗ ಚೀಲದ ನಿಟ್ಟ ಮೈ ತುಂಬ ಬಂಗಾರ ತೊಟ್ಟ ಆಸ್ತಿ ಅಂತ 1000 ಪಟ್ಟ ಗೊತ್ತೇನು ನಿನ್ನ ಸಾವಿನ ಗುಟ್ಟ ಅವ ಕರದಾಗ ಕೈ ತೊಳಕೊಂಡ ಹೋಗುದೈತಿ ಬಿಟ್ಟ ಬಾಯಾನ ತುತ್ತಿನ್ನು ಬಾಯಾಗಿರೋದು ಕೈ ತೊಳ್ಕೊಬಿಡೋದನ್ನು ಹೋಗಿರ್ತದೆ ಜನ್ಮ ಎಷ್ಟು ದಿನ ಇದ್ರು ಅಷ್ಟ ತಮ್ಮ ತಯಾರಾಗು ಪಟ್ಟ ಕುಂತ ತಿಂದಿ ಹೋಳಿಗೆ ತುಪ್ಪ ಇದ್ದಿದ್ದ ಮಾರಿ ಮಾಡಿದು ದರ್ಪ ಮನಿ ಮಾರಾತ ಮೂಲಿ ಗುಂಪ ಬದುಕಿದಿ ಹಂಗ ಹೇಳ ನಮ್ಗ ಸ್ವಲ್ಪ ಅಪ್ಪ ಗಳಿಸ್ಯಾನ ಅಂತೇಳಿ ಮಗ ಹೆಂಗ ಬೇಕಂತ ತಿಳದಂಗ ಖರ್ಚು ಮಾಡೋದಲ್ಲ ಅಪ್ಪ ಹೆಂಗ ಗಳಿಸ್ಯಾನ ಅನ್ನೋದು ಬೇಕಲ್ಲ ಕುಂತ ತಿಂದಿ ಹೋಳಿಗೆ ತುಪ್ಪ ಇದ್ದಿದ್ದ ಮಾರಿ ಮಾಡಿದು ದರ್ಪ ಮನಿ ಮಾರಾತ ಮೂಲಿ ಗುಂಪ ಬದುಕಿದಿ ಹಂಗ ಹೇಳ ನಮ್ಗ ಸ್ವಲ್ಪ ಇನ್ನೆರಡು ಸಾಲ ಕಬ್ಬು ತುಳಿಬೋದಾವು ಮುಗಿಸ್ಕೊಂಡು ಬರ್ತಾನೆ ಅಂದ್ರೆ ಮ್ಯಾಲೆ ಕೇಳೋದಿಲ್ಲ ಅವ ಬಂದಾಗ ಬಾಳೆ ಬಿಟ್ಟ ಹೋಗುದೈತಿ ಒಟ್ಟ ಅಂಗಿ ಹಾಕ್ಕೊಂಡ ಬರ್ತೇನಂದ್ರು ಬಿಡುದಿಲ್ಲ ಬಿಟ್ಟ ಇಸ್ತ್ರಿ ಅರಿವಿ ಹಾಕ್ಕೊಂಡ ಬಂದೇವನು ಹುಟ್ಟಿ ಬಂದಿಲ್ಲ ಹೊಸ ಅರಿವಿ ಹಾಕ್ಕೊಂಡು ಬಂದೇವನು ಹುಟ್ಟಿ ಹೊಸ ಏನು ರೇಷ್ಮೆ ಪಟ್ಗ ಸುತ್ತಕೊಂಡ ಒಗಿದಿಲ್ಲಲ್ಲ ಒಳಗೆ ಹುಡದಾರ ಜಕ್ಕೊಂಡು ಹೋಗಿದ್ದಾರ ಅದ್ರಾಗ ಏನಾರ ಬಂಗಾರ ಇದ್ರ ಮತ್ತೆ 8 ಮಂದಿ ಕೊಡ್ತಾರ ಅಲ್ಲಿ ಹುಡುಗಾರದ ಬತ್ತಿಲೆ ಬಂದಿದಿ ಬವಕ ಹೊತ್ತಿಲೆ ವೈರಾಗ್ಯ ಬದುಕ ಸುಸ್ತಿಲೆ ಸುಖ ಬಯಸಾಕ ಎಷ್ಟು ದಿನ ಇಲ್ಲಿ ಇರಬೇಕಂತ ಬತ್ತಿಲೆ ಬಂದಿಯು ಬವಕ
ಹೊತ್ತಿಲೆ ವೈರಾಗ್ಯ ಬದುಕ ಸುಸ್ತಿಲೆ ಸುಖ ಬಯಸಾಕ ಎಷ್ಟು ದಿನ ಇಲ್ಲಿ ಇರಬೇಕಂತ ನಂದು ಇನೋವಾ ಗಾಡಿ ಐತಿ 18 ಲಕ್ಷ ರೂಪಾಯಿ ಕಾರ್ ತೊಗೊಂಡೇನಿ ಇದನ್ನ ಮನಿ ಮಟಾರ ಹಚ್ಚಿ ಕಾಸು ಹೆಂತಿಗೆ ಚಾವಿ ಕೊಟ್ಟು ಬರ್ತಾನೆ ಅಂದ್ರು ಬಿಡುದಿಲ್ಲವ ಬರಬೇಕಾವ ಹೇಳಿದಾಗ ಹೋಗು ಮುಂದನ ಏನೇನಾಗ ಹೋಗಿಬಿಡ್ತಾವು ಹೋಗು ಗಾಡಿ ಬಿಟ್ಟ ಇಳದ ಹೋಗುದೈತಿ ಅವನು ಕರೆದಾಗ ಬಂದು ಬಳಗಕ್ಕ ಹೇಳಿ ಬರ್ತೇನಂದ್ರ ಬಿಡ್ತಾನೆ ಹೆಂಗ ಹೇಳ ಬ್ರಹ್ಮ ಕಟ್ಟಿದ ಬದುಕಿನ ಬುತ್ತಿ ಹೆಂಗ ಹೊತ್ತಿ ನೋಡಿ ಕೊನೆತ್ತಿ ಒಳ್ಳಿ ನೋಡ ಎಲ್ಲಿ ದಾರಿ ತಪ್ಪಿ ಹತ್ತೋದ ಮ್ಯಾಗ ಕುತ್ಯಾಗ ಅಳತಿ ಬ್ರಹ್ಮ ಕಟ್ಟಿದ ಬದುಕಿನ ಬುತ್ತಿ ಹೆಂಗ ಹೊತ್ತಿ ನೋಡಿ ಕೊನೆತ್ತಿ ಒಳ್ಳಿ ನೋಡ ಎಲ್ಲಿ ದಾರಿ ತಪ್ಪಿ ಮತ್ತೋದು ಮ್ಯಾಗ ಕುತ್ಯಾಗ ಅಳತಿ ಸಂತೋಷ ಮಾಸ್ತರ ಆಡಿದ ಮಾತ ಹಸಿಗೋಡ ಹಳ್ಳ ಹೊಡೆದಂಗೈತಿ ನಿನ್ನ ಸುಳಿ ಸುಮಾರ ಇದ್ರ ತಮ್ಮ ಯಾರೇನು ಮಾಡುದೈತಿ ಬಾಜೆ ಬರ್ತೈತಿ ಯಾಕ ಬಾಯ್ ಬಾಯ್